ಇವ ಕಮ್ಲಕ ನಿನ್ನೆ ಪೂಜೆ ಭಾರಿ ಆತಂತ ಇವ ನನಗೆ ಬರಕ್ಕಾಗ್ಲಿಲ್ಲವ ಯಾವ ಏನು ಅನ್ಕೊಳಕ್ ಹೋಗ್ಬೇಡೇನ. ನೀವೆಲ್ಲ ದೊಡ್ಡ ಮಂದಿವ, ನಮ್ಮ ಅಂತವ್ರ ಮನೆಗೆ ಎಲ್ಲಿ ಬರ್ತೀರಿ? ನಾವನ ನಿಮ್ಮ ಮನೆಗೆ ಬಂದಿದ್ವಿ, ನೀವೇನೋ ನಮ್ಮ ಮನೆಗೆ ಬರಲಿಲ್ಲವ. ಇವ ಹಂಗೇನಿಲ್ಲ, ಇದು ಎಲ್ಲರೂ ಬಂದ್ಬಿಟ್ಟಿದ್ರು. ಮತ್ತೆ ನನ್ನ ಮಗಳನ್ನ ಕರೆದಿದ್ನೇವ ಯವ್ವ. ಅವ್ರ ಅತ್ತೆ ಒಂದು ಬಿಡ್ಲಿಲ್ಲ, ಮತ್ತೆ ಇಡ್ಲಿಲ್ಲ ಬಿಡು, ಅಷ್ಟು ಮಾತಂದು ಕಳಿಸ್ಯಾಳ. ಮತ್ತೆ ಬಂದಿದ್ಲು, ಆಕಿ ಗುಡಿ ತುಂಬು, ಮತ್ತೆ 4-5 ಮಂದಿಗೆ ಹೆಣ್ಮಕ್ಳು ಗುಡಿ ತುಂಬು, ಅದು ಇದು ಇದಾಗ್ಯವತ್ತ ಕಮ್ಲಕ್ಕ. ಮತ್ತೆ ಈತ ನೀನು ಅಳಿಯನ ಗೆಳೆಯರೆಲ್ಲ ಬಂದಿದ್ರವ, ಮತ್ತೆ ಎಲ್ಲಿ ಅವ್ರಿಗೆ ಗುಣಕ ಕೊಡೋದು ಅದು ಇದು ಒತ್ತಾಗ್ಯವತ್ತ. ಮತ್ತೆ ಇಡ್ಲಿ ಬಿಡಂತಂದು ಬರಲಿಲ್ಲ ನಾನು. ಹೌದೇನು? ಮತ್ತೆ ಅಲ್ಲ ಆಕಿನ ಕರಿಬೇಕಿಲ್ಲ, ಬಂದಿದ್ರೆ ತಾನು ಸುಮ್ಮನೆ ಇರ್ತಿದ್ಲಾನು. ಅಯ್ಯ ಕಮ್ಲಕ್ಕ, ಕರಿಲಾರ್ದಂಗೆ ಇರ್ತಾನೆ ಇವ, ನಾನು ಕರೆದ್ನೆ. ಅಯ್ಯ ನಮಗೆ ಬರಕ ಟೈಮ್ ಇಲ್ರಿ ಅಂತಂದ್ಲ. ಅದು ಬಿಡ ನಿನ್ನ ಮುದಿಗಳ್ಳಿ, ನೀನೇನು ಬರೋದು ಬೇಡ ಅಂತಂದು ನನ್ನ ಮಗಳ ನಾಟಕ ಕರೆಸಿದ್ನಿ. ಮತ್ತೆ ನಮ್ಮ ಮಳೆಯಂದ್ರೆ ಬಂದಿದ್ರು ಕರ್ಕಂಡು. ಹೌದಾನು? ಬೇಸಾತ್ ಬಿಡವ. ನಮ್ದೇನು ಬಿಡು, ಸಿಂಪಲ್ಲಾಗಿ ಮಾಡಿದ್ವಿ. ಮತ್ತೆ ನಿಮ್ಮ ಮನೆಯಿಂದ ಬಂದು ಓಟದು ಎಲ್ಲರೂ ರೆಡಿಯಾಗಿ ಅವ ನನಗೆ ಸಾಕಾಗೈತೆ ಅಂತಂದು ಮಕ್ಕಂಬಿಟ್ರು. ಮತ್ತು ಇವತ್ತು ಮುಂಜಾನೆಲ್ಲ ತೆಗೆದು ಇದು ಮಾಡಿದ್ದೀವಿ ನೋಡು. ಹೌದು. ಏನು ಮಾಡಕತ್ತ ಅಳ್ತ ಓದ್ಲೇನು? ಇಲ್ಲ ಅದಾಳ, ಇದು ಒಳ ಕುಂತಾರ ಓಸ್ರ ಅಕ್ಕ ತಂಗಿಯರು ಮಾತಾಡ್ಕೊಂತ. ಇಲ್ಲ ಮಾತಾಡ್ಕೊಂತಲ್ಲ, ಈಕಿ ರೂಮ್ನಾಗ ಅದಾಳ. ಆಕಿ ಲಕ್ಷ್ಮಿ ಎಲ್ಲಿಗೆ ಹೋಗ್ಬೇಕವ ಅಂತಂದು ರೆಡಿ ಆಕತ್ತಾಳ. ಈತ ಆಕಿ ಎಲ್ಲಿಗೆ ಹೋಗ್ತಾರಂತವ, ಅದು ಏನೋ ಮಾಡಿಸ್ಬೇಕು ಅಂತಂದ್ರೆ ಕಾಲೇಜಿಂದ ಅದಕ್ಕೆ ಹೋಗ್ತಾರಂತ ನೋಡು. ಏನವ ಏನು ಪಿಕ್ಚರಿಗೆ ಕಳ್ಸಕತ್ತೇನು ಮಗನ ಸಸಿನ? ಹೋದ್ರೆ ಹೋಗ್ಲಿ ಬಿಡಲೆ, ಏನು ಎಂಗೇಜ್ಮೆಂಟ್ ಆಗೈತೆ ಎಲ್ಲ ಆಗೈತೆ ಅವ್ರದ್ದು. ಪಿಕ್ಚರ್ಗೆನ ಹೋಗ್ಲಿ ಎಲ್ಲಿಗೆನ ಹೋಗ್ಲಿ, ನಾನು ನನ್ನ ಸಸಿಗೆ ರಿಸ್ಟ್ರಿಕ್ಷನ್ ಮಾಡಲ್ಲ ನೋಡವ. ಏನು ನಾನು ಏನನ್ನ ಹಂಗತ್ತೆ ಮಾಡೋಕೆ ಹೋಗಲ್ಲ. ಈಗ ಬರೋ ಸಸ್ತಿಯರು ಹೆಂಗಂದ್ರಲ್ಲೇ ನಾವು ಹೆಂಗಿರ್ತೀವಿ ಅವ್ರು ಹಂಗೆ ಇರ್ತಾರ. ಏನು ನಮ್ಮ ಕಾಲ ಹೋತು. ಅತ್ತೆ ರೇಟನ ಬೆರಕಿರ್ಲಿ, ನಾವು ಹೊಂದ್ಕೊಂಡು ಹೋಗ್ಬೇಕಂಬದು ಕಾಲ ಹೋತು. ಇಲ್ಲ ಅತ್ತಿ ಬೆರಕಿಗೆ ನಾನು ಬೆರಕಿರೋ ನನ್ನ ಕಾಲನೂ ಹೋತು. ಈಗಿನ ಕಾಲದ ಮಕ್ಳು ಹೆಂಗದಾರಂದ್ರೆ, ನೀನು ಬೆರಕಿದಂದ್ರೆ ಅವರು ಬೆರಕಿರ್ತಾರ. ನೀನೇನೋ ಅವ್ರಿಗೆ ತಾಯಿ ಆದಂದ್ರೆ ಅವ್ರು ನಿನ್ನ ಮತ್ತೆ 2 ಪಟ್ಟು ಅಲ್ಲ 10 ಪಟ್ಟು ಚಂದ ನೋಡ್ಕೊಂತಾರೆ. ಈಗಿನ ಮಕ್ಳು ಮನಸ್ಸು ಹಂಗೆ ನೋಡು, ಅವ್ರು ಹಂಗೆ ಇದ್ದು ಬಿಡೋದವ. ಹೌದಿಲ್ಲ? ಬ್ಯಾಕ್ಗ್ರೌಂಡಾಗ ನಾಯ್ಸ್ ಜಾಸ್ತಿ ಬರೋಕೈತೈತ್ರಿ, ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ನಾನು ಆದಷ್ಟು ಸೌಂಡ್ ಬರದೇ ಇರೋ ಜಾಗಕ್ಕೆ ಬಂದು ಮಾಡಕತ್ತೀನಿ, ಆದರೂ ಸೌಂಡ್ ಬರಕತ್ತೈತಿ. ನಿಮಗೂ ಗೊತ್ತಿರ್ತೈತಿ. ಸ್ವಲ್ಪ ಜಾಸ್ತಿ ಹಬ್ಬಕ್ಕಂತ ಮನೆಗೆ ಜಾಸ್ತಿ ಮಂದಿ ಅಂದ್ರೆ ಇವಾಗ ಮಾತಾಡ್ಬೇಡ್ರಿ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಹೌದಿಲ್ರಿ? ಆದರೂ ಆದಷ್ಟು ನಾವು ಸ್ವಲ್ಪ ಮೆಲ್ಲಕ್ಕೆ ಮಾತಾಡ್ರಿ ಅಂತ ಹೇಳಿ ವಿಡಿಯೋ ಮಾಡಕತ್ತೀನಿ. ಆದರೂ ಸೌಂಡು ಕೇಳಿಸಕತ್ತೈತಿ ಒಂದು ಸ್ವಲ್ಪ. ಆಮೇಲೆ ಗಾಳಿ ಅದು ಇದು ಸೌಂಡ್ ಎಲ್ಲ ಬರಕತ್ತೈತಿ. ರೂಮ್ನಾಗ ಕಿಟಕಿ ಎಲ್ಲ ಹಾಕಿ ನಾನು ವಿಡಿಯೋ ಮಾಡಕತ್ತಿದ್ರೂ ಇಷ್ಟು ಸೌಂಡ್ ಬರಕತ್ತೈತ್ರಿ. ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಅದನ್ನ ಇಗ್ನೋರ್ ಮಾಡಿ ವಿಡಿಯೋನ ನೋಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿನ್ನೆ ನಾನು ವಿಡಿಯೋ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿರಿ ಅಂತ ಹೇಳಿದ್ದೆ. ನೀವು ಯಾರೂ ಏನೋ ರಿಪ್ಲೈ ಕೊಟ್ಟಿಲ್ಲ. ದಯವಿಟ್ಟು ನಿಮಗೆ ಈ ವಿಡಿಯೋ ಏನು ಅನಿಸ್ತೈತೆ ಅಂತ ನನಗೆ ತಿಳಿಸಿದ್ರೆ ಸಾಕ್ರಿ. ಯಾಕಂದರೆ ನಾನು ಆದಷ್ಟು ಬೇಗ ಒಂದು 4-5 ಎಪಿಸೋಡ್ನಾಗ ಈ ವಿಡಿಯೋನ ಮುಗಿಸಿ ಹೊಸ ಕಥೆನ ತಂಬರ್ತೀನಿ. ನಿಮಗೆ ಹೆಂಗೆ ಅನ್ಸುತ್ತೆ ಅಂತ ನನಗೆ ಗೊತ್ತಾಗಬೇಕಲ್ರಿ. ಅದಕ್ಕೆ ಹಂಗೆ ನಾನು ಬೇರೆ ಚಾನಲ್ ಐತೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳಿದ್ನಿ. ಇಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಭಾಳ ಅಂದ್ರೆ ನಿಜವಾಗ್ಲೂ ಖುಷಿ ಆಯ್ತು ರೀ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡಕತ್ತೀರಿ, ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ದಯವಿಟ್ಟು 2 ಚಾನಲ್ಗೂ ಸಪೋರ್ಟ್ ಮಾಡಿರಿ. ಹಂಗೆ ಒಳ್ಳೊಳ್ಳೆ ಕಥೆಗಳನ್ನ ಮೂಲಕ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡೋದು ನನ್ನ ಕರ್ತವ್ಯ ರೀ. ಹೌದು, ಲಲಿತಾ ಬಂದಾರಂತ ಕೇಳ್ಪಟ್ನೆ. ಕಮಲಕ್ಕ ಆರಾಮದಾಳ? ಏನು ಗಂಡ ಹೆಂಡತಿ ಇಬ್ಬರು ಬಂದಾರನ? ಬಂದಾಳ. ಇಲ್ಲವ ಆಕೆ ಗಂಡ ಬಂದಿಲ್ಲ. ಏನ ಭಾಳ ದಗದೈತಂತ ಅದಕ್ಕೆ ಆತ ಬಿಟ್ಟು ಹೋಗ್ಯಾನ. ಏನು ಮತ್ತೆ ಕರ್ಕೊಂಡು ಹೋಗಕ್ಕೆ ಬರ್ತಾನ ನನ್ಗೆ ಗೊತ್ತಿಲ್ಲ ನೋಡು. ಮನೆಗೆ ಬಂದಿಲ್ಲ ಮತ್ತೆ, ಅಲ್ಲ ರೋಡಿಗೆ ಬಿಟ್ಟು ಹೋಗ್ಯಾನ. ಅಯ್ಯಯ್ಯ, ಅಲ್ಲ ಕಮಲಕ್ಕ ಹೊಸ್ದಾಗಿ ಮದುವೆಗ್ಯಾರ ಬರ್ಬೇಕಿಲ್ಲ? ಹಂಗೆ ಒಂದೇ ಹುಡುಗಿ ಬಂದ್ರೆ ಏನು ಅನ್ಕೊಳ್ಳಲ್ಲ ಮಂದಿ. ಅಲ್ಲ ಮಂದಿ ಬಿಡು, ಇಬ್ಬರು ಹೆಂಗದಾರ ಏನಂತಂದು ಗೊತ್ತಾಗದ ಇದ್ರಾಗಲ್ಲ ನಮ್ಮ ತವ್ರ ಮನೆಯವರಿಗೆ. ಮತ್ತೆ ಬೇಸದಾರಿಲ್ಲ ಕಮಲಕ್ಕ ಗಂಡ ಹೆಂಡತಿ? ಇಲ್ಲವ ಬೇಸದಾರ. ನನ್ನ ಮಗಳು ಇರೋದ್ರಾಗ ಗೊತ್ತಾಕತ್ತಿ. ಆಕಿ ಚಂದದಾಳ ಗಂಡನ ಕೂಡ ಅಂತಂದು. ನನ್ನ 3 ಮಕ್ಕಳನ್ನ ಒಳ್ಳೆ ಮನೆಗೆ ಮದುವೆ ಮಾಡಿಕೊಟ್ಟೆ. ನನ್ನ ಖುಷಿ ನನಗೆ. 3 ಜನದಾಗ ಒಬ್ಬರು ಜೀವನ ಹಾಳಾಗಿದ್ರೆ ನನ್ನನ್ನು ನಾನು ಕ್ಷಮಿಸ್ಕೊಂತಿದ್ದಿಲ್ಲವ ಮಂಜಕ್ಕ. ನಮ್ಮವ್ವ ನನ್ನ ಜೀವನ ಸರಿ ಐತೆ ಅಂತ ಅನ್ಕೊಂಡಾಳ. ನನ್ನ ಜೀವನ ಈಗ ಸರಿ ಇಲ್ಲ ಅಂತ ಗೊತ್ತಾತಂದ್ರೆ ನಮ್ಮವ್ವ ಕರೆ ಒಂದಾಗ್ತಿ ಭಾಳ ಇದಕ್ಕೆ ಹೋಗ್ಬಿಡ್ತಾಳ. ಬೇಡ, ನಮ್ಮವ್ಗೆ ಹೇಳ್ಬಾರ್ದು ನನ್ನ ಜೀವನ ಅಲ್ಲಿ ಹೆಂಗೈತೆ ಅನ್ನೋದು ಇಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ಹೌದು ಬಿಡ ಕಮಲಕ್ಕ, ಮಕ್ಕಳು ಚಂದಿದ್ರೆ ಅಷ್ಟೇ ಆಗೋದಿಲ್ಲ. ಅದ ಬೇಕು ತಂದೆ ತಾಯಿಗೆ, ಮತ್ತೆ ಏನು ಬೇಕಾಗೋದಿಲ್ಲ.
2 ದಿನ ಆದ್ರೂ ಫೋನು ಮಾಡಿಲ್ಲ, ಏನು ಮಾಡಿಲ್ಲ ನನ್ನ ಗಂಡ. ನನಗಿಲ್ಲಿ ಹೇಳಕ್ಕಾಗವಲ್ತು, ಅಲ್ಲಿಗೆ ಹೋಗಕ್ಕಾಗವಲ್ತು. ಏನು ಮಾಡಲಿ ನಾನು? ಅಕ್ಕ ನೀನು ಅಯ್ಯ ಅಕ್ಕ ಅಕ್ಕ ಏನಾಯ್ತು? ಯಾಕೆ ಇಷ್ಟು ಬೇಸರ ಮಾಡ್ಕೊಂಡು ಕುಂತಿ? ಏನಿಲ್ಲವ, ಹಂಗೆ ಸುಮ್ಮನೆ ಕುಂತಿದ್ನಿ ಆಟ. ಅಕ್ಕ ನೀನು ಬಂದಾಗಿಂದ ಯಾಕ ಭಾಳ ಬೇಸರದಾಗನ ಇರಕತ್ತಿ. ನಮಗೇನು ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ನಗತಿ ಅಂತ ನನಗೆ ಅನಿಸ್ತೈತಿ. ಏನಾತಕ್ಕ? ಏನಾತ? ಏನಿಲ್ಲಲೇ, ಎಲ್ಲಿಗೆ ಹೊಂಟಿ ಅನ್ಸತ್ತ? ಹೋಗ್ಬೋಗು. ಅಕ್ಕ ನಾನು ಹೊರಗೆ ಹೋಗೋದು ಬಿಡು, ನಾನು ಯಾವಾಗಾದ್ರೂ ಓದ್ತೀನಿ. ಫಸ್ಟ್ ನಿನಗೇನಾತ ಅನ್ನೋದು ನನಗೆ ಹೇಳು. ಅಯ್ಯ ಅಕ್ಕ ಯಾಕಳಕತ್ತಿ? ಏನಾತ? ಲಕ್ಷ್ಮಿ, ನನ್ನ ಜೀವನ ಸರಿ ಇಲ್ಲಲೇ, ನಾವು ಮೋಸ ಹೋದ್ವಿ. ಅಕ್ಕ ಏನು ಹೇಳಕತ್ತಿ? ನಾವೇನು ಮೋಸ ಹೋದ್ವಿ? ಏನಾತಕ್ಕ ನಿನ್ನ ಜೀವನಕ್ಕ? ಭಾವ ನಿನ್ನ ಜೊತೆ ಚಂದಿಲ್ಲ? ಭಾವನ ನೀವ ಆತಗ ನಾನು ಏನು ಹೇಳ್ಬೇಕದಿ ನನ್ನದ ನೆನಪಿಲ್ಲ. 24 ಗಂಟೆ ಕುಡಿತಿರ್ತಾರಲೆ, ಯಾವ ಕಂಪ್ನಿಯಾಗೂ ಕೆಲ್ಸಕ್ಕೆ ಹೊಂಟಿಲ್ಲ. ಅವ್ರದ್ದು ಏನಿಲ್ಲಲೇ, ಹಳೆ ಮನೆ ಐತಿ ಬಿಡು, ಗೊತ್ತೈತಿ. ಆದ್ರೆ ಅವ್ರದ್ದು ಹೇಳಿದ್ದೆಲ್ಲ ಸುಳ್ಳು ಹೇಳಿ ಮದುವೆ ಆಗ್ಯಾರ. ನೀನು? ಹೌದಾ? ಅಯ್ಯೋ ದೇವ್ರಿ, ಅಲ್ಲಕ್ಕ ನಿನಗಿದೆಲ್ಲ ಯಾವಾಗ ಗೊತ್ತಾಯ್ತು? ಮದುವೆಯಾಗಿ ಹೋಗಿದ್ದಿನ ಗೊತ್ತಾಯ್ತು. ಎಲ್ಲ ಸುಳ್ಳು ಹೇಳ್ಯಾರ. ನಿಮ್ಮ ಭಾವ ನನ್ನ ಮದುವೆ ಆಗಿದ್ದಿನ ಅನ್ನೋದನ್ನ ಮರೆತು ನನ್ನ ಬಿಟ್ಟು ಕುಡಿಯಕ್ಕೆ ಹೋಗಿದ್ರು. ಮರ್ದಿನ ಬಂದಾರ. ಅಲ್ಲಕ್ಕ ಇಷ್ಟೆಲ್ಲ ಆಗೈತಿ, ನಿನಗೆ ಅವತ್ತ ಗೊತ್ತಾಗೈತೆ ಅಂದ್ರೆ ಮನೆಗೆ ಬರಕ್ ಬರಲ್ಲನ? ಒಂದು ಫೋನ್ ಹಚ್ಚಕನೂ ಬರಲ್ಲ? ಅವು ಅಪ್ಪಗೆ ಹೇಳಕ್ ಬರಲ್ಲ ನಿನಗೆ? ಹೇಳೋದು ದೊಡ್ಡ ವಿಷಯ ಅಲ್ಲ. ಅವಾಗ ಇಂಥದ್ದೆಲ್ಲ ಗೊತ್ತಾತಂದ್ರ ನನ್ನ ಮಗಳ ಜೀವನ ನಾನು ಹಾಳು ಮಾಡೀನಿ ಅಂತಂದು ಆಕೆ ಏನಾನ ಮನ್ಸಿಗೆ ತಗೊಂಡು ತ್ರಾಸ ಮಾಡ್ಕೊಂಡ್ರ? ಹೌದು, ಅವ್ವ ಭಾಳ ತ್ರಾಸ ಮಾಡ್ಕೊಂಡ್ಬಿಡ್ತಾರ. ಅಲ್ಲಕ್ಕ ಅವ್ವ ಮನ್ತನ ನೋಡಕ್ ಹೋಗಿ ವಿಚಾರಿಸ್ಕೊಂಬಂದ ಮದುವೆ ಮಾಡಿಕೊಟ್ರಲ್ಲ, ಇದೆಲ್ಲ ಗೊತ್ತಾಗಿಲ್ಲ. ಲಕ್ಷ್ಮಿ, ನಮಗೆ ಮೋಸ ಆಗೈತಿ ಲಕ್ಷ್ಮಿ, ಮೋಸ ಆಗೈತಿ. ಯಾರ ಅವ್ರಿಗೆ ರೊಕ್ಕ ಕೊಟ್ಟು ಮದುವೆ ಮಾಡಿಸ್ಯಾರ, ಯಾರ ಅನ್ನಕ್ಕೇನು ಅದು ನನಗೆ ಸರಿ ಕೇಳಿಸ್ಲಿಲ್ಲ. ಆದ್ರೆ ನಮಗೆ ಯಾರೋ ಗೊತ್ತಿರೋರಂತ ಗೊತ್ತಾಯ್ತು. 25 ಲಕ್ಷ ತಗೊಂಡು ಮೋಸದ ಮೇಲೆ ಮದುವೆ ಆಗ್ಯಾರ. ಏನು? ಹೌದಾ? ಹಿಂಗೆಲ್ಲ ಆಗೈತೆ? ಅಲ್ಲಕ್ಕ ಈಕಿ ಪಂಕಜ ಅವರ ತೋರಿಸಿದಂತ ಆಕಿನ ತಗೊಂಡು ಮೋಸ ಮಾಡಿ ಮದುವೆ ಮಾಡಿರ್ತಾಳ. ಮತ್ತೆ ಕುಡುಕ ಎಲ್ಲೇನು ಸಿಗ್ಬೇಕು? ಹೌದಿಲ್ಲ? ಅಲ್ಲ, ಆಕಿ ರೊಕ್ಕ ತಗೊಂಡ್ರೆ ಆಕಿ ರೊಕ್ಕ ತಗೊಂಡಿರ್ತಾಳ. ನಿನ್ನ ಅತ್ತಿ ಮನೆಗೆ ರೊಕ್ಕ ಕೊಟ್ಟು ಮದುವೆ ಮಾಡ್ಕೊಂತ ಹೇಳೋರಂದ್ರ ಯಾರು ಇರಬೇಕು? ಗೊತ್ತಿಲ್ಲ. ಆದ್ರೆ ನನ್ನ ಜೀವನ ಮಾತ್ರ ಹಾಳಾಗೋಯ್ತು. ಅಕ್ಕ ಬೇಜಾರಾಗ್ಬೇಡಕ್ಕ ಪ್ಲೀಸ್. ನೀನು ಹಿಂಗೆ ಅಳೋದು ನಮ್ಮ ಕೈಲಿ ನೋಡೋಕ್ಕಾಗಲ್ತು. ಸರಿ, ಈಗ ನಾನು ಅವಾಗ ಹೇಳ್ತೀನಿ, ನಾನು ಮಾತಾಡ್ತೀನಿ. ಬೇಡ ಬೇಡ, ಯಾರು ಮಾತಾಡೋದು ಬೇಡ. ಅವಾಗ ನಂಗೆ ಹೇಳೋಕ್ಕಾಗಲ್ಲ ಅಂತಲ್ಲ ಲಕ್ಷ್ಮಿ, ಅವ್ವ ತ್ರಾಸ ಮಾಡ್ಕೊಂತಾಳ. ಹೌದು ಅಕ್ಕ, ನೀನು ಹಿಂಗೆ ಹತ್ರ ಏನೂ ಆಗಲ್ಲ ಅಕ್ಕ. ನೋಡು, ನೀನು ಧೈರ್ಯವಾಗಿರ್ಬೇಕು. ಧೈರ್ಯದಿಂದ ಎಲ್ಲನೂ ನೀನು ಇದು ಮಾಡಬೇಕು. ನೀನು ಈಗ ಈ ಸಲ ಅತ್ತಿ ಮನೆಗೆ ಹೋಗ್ತಿಲ್ಲ, ನಿನ್ನ ಗಂಟಗ ಹೇಳು, ನೀವೇನಾನ ನೆಟ್ಟಿಗೆ ನನ್ನ ಜೊತೆ ಬಾಳೆ ಮಾಡಲಿಲ್ಲ ಅಂದ್ರೆ ನಾನು ಡೈವರ್ಸ್ ಕೊಡ್ತೀನಿ, ಇಲ್ಲ ಕಂಪ್ಲೇಂಟ್ ಕೊಡ್ತೀನಿ, ವರದಕ್ಷಿಣೆ ಕೇಸ್ ಕಿರುಕುಳ ಕೊಡಕತ್ತಾರ ಅಂತ ಹೇಳ್ತೀನಿ ಅಂತ ಹೇಳು. ಹಂಗೆ ನಿನ್ನ ಆ ಮನೆಗೆ ಇಲ್ಲಿ ಹೋಗಿಯಲ್ಲ, ಅಲ್ಲಿ ಫಸ್ಟ್ ನಿಂದು ಸೊಸಿ ಸ್ಥಾನನ ಗಿಟ್ಟಿಸಿಗೆ. ಆಮೇಲೆ ಎಲ್ಲರೂ ನಿನ್ನ ಮಾತು ಕೇಳ್ತಾರಕ್ಕ. ಹೌದು, ಹಂಗೆ ಮಾಡ್ತೀನಿ. ನಾನು ಅದು ಅನ್ಕೊಂಡಿನಿ. ಆ ಮನೆ ಐತಲ್ಲೇ ಎಷ್ಟು ಹೊಲ್ಸಿಟ್ಕೊಂಡಾರಂದ್ರ ಹೆಣ್ಮಕ್ಳ ಇಲ್ಲ ಬಿಡಪ್ಪ ಈ ಮನೆಗೆ ಅನ್ಬೇಕು, ಹಂಗೆ ಇಟ್ಕೊಂಡಾರ. ಯವ್ವಾಕಿನ ಆದ್ನಿ ಬರ್ತಾಳ, ಅದು ಮಾಡಿ ಇದು ಮಾಡಂತ ನಮ್ಮ ಅತ್ತಿ. ನಾನಂತೂ ಈ ವಿಷಯ ಎಲ್ಲ ಗೊತ್ತಾದ್ಮ್ಯಾಗಿಂದಂತೂ ನನಗೆ ಅವ್ರು ನಮ್ಮ ಮುಖ ನೋಡಿದ್ರೆ ನನಗೆ ಸಿಟ್ಟು ಬರ್ತೈತಿ. ಅಳ್ಬೇಡ, ನೀನು ಧೈರ್ಯವಾಗಿರು. ಯಾಕಂದ್ರೆ 1-2 ದಿನ ಇರು, ಇದು ಬಿಟ್ಟು ಆಮೇಲೆ ಹೋಗೇನು. ಹಂಗೆ ಮಾಡು.